ಖಗ್ರಾಸ ಚಂದ್ರಗ್ರಹಣ ಈ ಮೂಲಕವಾಗಿ ನಾಳೆ ಬೆಂಗಳೂರಿನ ದೇವಾಲಯಗಳು ಬಂದ್ ಆಗುತ್ತೆ. ಇನ್ನು ನಗರದ ಬಹುತೇಕ ದೇವಾಲಯಗಳು ಕ್ಲೋಸ್ ಆಗಿರುತ್ತೆ. ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರದ ಬಹುತೇಕ ದೇವಾಲಯಗಳು ಕ್ಲೋಸ್ ಆಗಿರುತ್ತೆ. ಗವಿ ಗಂಗಾಧರೇಶ್ವರ ದೇಗುಲ ನಾಳೆ ಬೆಳಿಗ್ಗೆಯಿಂದಲೇ ಬಂದಿರುತ್ತೆ. ಶಿವನಿಗೆ ಅಭಿಷೇಕವನ್ನ ನೆರವೇರಿಸಿ ಬೆಳಿಗ್ಗೆ 11 ಗಂಟೆಗೆ ದೇವಸ್ಥಾನವನ್ನ ಬಂದ್ ಮಾಡ್ತಾರೆ. ಸೋಮವಾರ ಮುಂಜಾನೆ ಶುದ್ಧಿಯ ಬಳಿಕ 8 ಗಂಟೆಗೆ ಓಪನ್ ಮಾಡ್ತಾರೆ. ಬಂಡೆ ಮಹಾಕಾಳಿ ದೇಗುಲದ ಬಾಗಿಲು ಇವತ್ತೇ ಬಂದ್ ಆಗುತ್ತೆ. ರಾತ್ರಿ 8:30 ಬಳಿಕ ದೇವರ ದರ್ಶನಕ್ಕೆ ಅವಕಾಶ ಇಲ್ಲ. ಸೋಮವಾರ ಬೆಳಿಗ್ಗೆ ಶುದ್ಧಿ ಕಾರ್ಯದ ಬಳಿಕ 6 ಗಂಟೆಗೆ ಮತ್ತೆ ದೇವಸ್ಥಾನ ಓಪನ್ ಆಗುತ್ತೆ. ಇನ್ನು ಮಲ್ಲೇಶ್ವರದ ಕಾಡು ಮಲ್ಲೇಶ್ವರ ದೇವಾಲಯವೂ ಕೂಡ ನಾಳೆ ಬಂದಿರುತ್ತೆ. ಸರ್ಕಲ್ ಮಾರಮ್ಮ ದೇವಸ್ಥಾನದಲ್ಲೂ ಕೂಡ ಯಾವುದೇ ರೀತಿ ಪೂಜೆಗಳಿಲ್ಲ. HL ಶಿವನ ದೇವಾಲಯವೂ ನಾಳೆ ಬಂದಿರುತ್ತೆ. ಇನ್ನು ಉಡುಪಿಯ ಕೃಷ್ಣ ಮಠದಲ್ಲಿ ಸಾವಿರಾರು ಭಕ್ತರಿಂದ ಮಂತ್ರ ಪಠಣ ಈ ಒಂದು ಪೂಜೆಯ ಕಾರ್ಯ ಕೂಡ ಇರುತ್ತೆ. ನಾಳೆ ಬೆಳಿಗ್ಗೆ 10ರಿಂದ 11 ಗಂಟೆಯವರೆಗೂ ಕೃಷ್ಣಾಯ ನಮಃ ಈ ಮಂತ್ರವನ್ನ ಜಪ ಮಾಡಲಿದ್ದಾರೆ. ಬಹುತೇಕ ರಾಜ್ಯದೆಲ್ಲೆಡೆ ಪ್ರಮುಖ ದೇವಸ್ಥಾನದಲ್ಲಿ ಯಾವುದೇ ರೀತಿಯಾದಂತಹ ದೇವರ ದರ್ಶನಕ್ಕೆ ಅವಕಾಶ ಇಲ್ಲ. ಮತ್ತೊಂದು ಕಡೆಯಲ್ಲಿ ಪೂಜಾ ಕಾರ್ಯ ಆಗ್ತಿಲ್ಲ. ಕೆಲ ದೇವಸ್ಥಾನದಲ್ಲಿ ಇವತ್ತು ರಾತ್ರಿಯಿಂದಲೇ ಪೂಜೆಯನ್ನ ನೆರವೇರಿಸಿ ದೇವಸ್ಥಾನವನ್ನ ಬಾಗಿಲನ್ನ ಹಾಕಿದ್ರೆ ಯಾವುದೇ ರೀತಿಯಾದಂತಹ ವಿಶೇಷ ಪೂಜೆ ಕಾರ್ಯ ಭಕ್ತಾಭಿಮಾನಿಗಳಿಗೆ ಹೋಗೋದಕ್ಕೆ ಯಾವುದೇ ಅವಕಾಶಗಳಿರೋದಿಲ್ಲ. ಗ್ರಹಣ ಕಾಲ ಮುಗಿದ ನಂತರ ದೇವಸ್ಥಾನವನ್ನ ಆ ಶುದ್ಧಿ ಕಾರ್ಯ ಸಂಪ್ರದಾಯಬದ್ಧವಾಗಿ ಶುದ್ಧಿ ಕಾರ್ಯ ಮಾಡೋದೇನಿರುತ್ತಲ್ಲ ಅದಾದ ನಂತರದಲ್ಲಿ ಕಾರ್ಯಗಳಾಗುತ್ತೆ. ಇನ್ನು ನಾವು ಬನಶಂಕರಿ ದೇವಸ್ಥಾನದಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಈ ದಿನ ಗ್ರಹಣದ ದಿನ ಬೆಳಗ್ಗೆ 5 ಗಂಟೆಯಿಂದಲೇ ವಿಶೇಷ ಪೂಜೆ ಇರುತ್ತೆ. ಬನಶಂಕರಿ ದೇವಸ್ಥಾನದಲ್ಲಿ ದೇವಿಯ ಜನ್ಮೋತ್ಸವದ ಹಿನ್ನೆಲೆಯಲ್ಲಿ ಚಂಡಿಕಾ ಹೋಮವನ್ನ ನಡೆಸಲಾಗ್ತಾ ಇದೆ. ಇಲ್ಲಿ ಬಹಳ ವಿಶೇಷವಾಗಿದೆ. ಇಲ್ಲಿ ಸಂಜೆ 4 ಗಂಟೆಯವರೆಗೆ ಭಕ್ತಾಭಿಮಾನಿಗಳಿಗೆ ದೇವಿ ತಾಯಿಯನ್ನ ನೋಡೋದಕ್ಕೆ ಅವಕಾಶ ಇದೆ. ಸಂಜೆ 4:30ಕ್ಕೆ ದೇವಸ್ಥಾನವನ್ನ ಬಂದ್ ಮಾಡಲಾಗುತ್ತೆ. ಬೆಳಿಗ್ಗೆ ಓಪನ್ ಇರುತ್ತೆ. 4 ಗಂಟೆಯ ನಂತರ ಭಕ್ತರಿಗೆ ಅವಕಾಶ ಇಲ್ಲ. ಮರುದಿನ ಬೆಳಿಗ್ಗೆ 9 ಗಂಟೆಗೆ ಮತ್ತೆ ಓಪನ್ ಆಗುತ್ತೆ ದೇವಸ್ಥಾನ. ಶುದ್ಧೀಕರಣದ ನಂತರ ಪೂಜೆಯ ನಂತರ ಭಕ್ತಾಭಿಮಾನಿಗಳಿಗೆ ದೇವರನ್ನ ನೋಡುವಂತ ಅವಕಾಶ ಇದೆ. ಗ್ರಹಣ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂತ ವಿಶೇಷ ಪೂಜೆ ಇರೋದಿಲ್ಲ. ಬಟ್ ಆದ್ರೆ ಅವತ್ತು ಸಂಜೆಯ ನಂತರ ದೇವಸ್ಥಾನವನ್ನ ಕ್ಲೋಸ್ ಮಾಡ್ತಾರೆ. ಗ್ರಹಣದ ಅವಧಿ ಮುಗಿದ ನಂತರ ಎಲ್ಲಾ ರೀತಿಯಾದಂಥ ಶುದ್ಧಿ ಕಾರ್ಯವನ್ನ ಮಾಡಿ ನಂತರ ದೇವಾಲಯವನ್ನ ಮತ್ತೆ ಭಕ್ತಾಭಿಮಾನಿಗಳಿಗೆ ದರ್ಶನಕ್ಕೆ ಅವಕಾಶವನ್ನ ಕೊಡ್ತಾರೆ. ಬಹಳ ಮುಖ್ಯವಾಗಿ ಭಾದ್ರಪದ ಪೂರ್ಣಿಮೆಯ ಈ ಸೆಪ್ಟೆಂಬರ್ 7ರಂದು ವರ್ಷದ 2ನೇ ಮತ್ತು ಕೊನೆಯ ಚಂದ್ರಗ್ರಹಣ ಇದಾಗಿದೆ. ಆ ನಿಟ್ಟಿನಲ್ಲಿ ಸೆಪ್ಟೆಂಬರ್ 7ರಂದು ರಾತ್ರಿ 9:57ರಿಂದ ಸೆಪ್ಟೆಂಬರ್ 8ರಂದು ಬೆಳಗ್ಗೆ ವರೆಗೂ ಕೂಡ ಈ ಗ್ರಹಣ ಗೋಚರಿಸುತ್ತೆ. ಒಟ್ಟು ಈ ಗ್ರಹಣದ ಗೋಚರಿಸುವಂತ ಅವಧಿ ಇರೋದು 3 ಗಂಟೆ 29 ನಿಮಿಷಗಳು. ಹಾಗಾಗಿ ಬಹುತೇಕ ದೇವಸ್ಥಾನಗಳಲ್ಲಿ ಯಾವುದೇ ರೀತಿ ವಿಶೇಷ ಪೂಜೆ ಕಾರ್ಯ ಹೊಸದಾಗಿನೋ ಸೇವೆ ಮಾಡುವಂಥದ್ದು ಭಕ್ತಾಭಿಮಾನಿಗಳ ಅವಕಾಶಗಳಿರೋದಿಲ್ಲ. ಹಾಗಾಗಿ ಗಾಳಿ ಆಂಜನೇಯ ದೇವಸ್ಥಾನದಲ್ಲಿ ನೋಡೋದಾದ್ರೆ ಗ್ರಹಣ ಇರೋ ದಿನ ಅವಕಾಶಗಳಿರೋದಿಲ್ಲ. ಮಧ್ಯಾಹ್ನ 2:30ರ ನಂತರ ಭಕ್ತಾಭಿಮಾನಿಗಳಿಗೆ ಯಾವುದೇ ರೀತಿಯಾದಂಥ ದೇವಸ್ಥಾನಕ್ಕೆ ಅವಕಾಶ ಇರೋದಿಲ್ಲ. 2:30ರಿಂದ 3 ಗಂಟೆಯವರೆಗೆ ದೇವಸ್ಥಾನದ ಒಳಗೆ ದರ್ಬೆಯನ್ನ ಇಡಲಾಗುತ್ತೆ. ಗ್ರಹಣದ ಸಂದರ್ಭದಲ್ಲಿ ಗಾಳಿ ಆಂಜನೇಯ ದೇವಸ್ಥಾನದಲ್ಲಿ ಇದು ಗ್ರಹಣ ಮುಗಿದ ಬಳಿಕ ಬೆಳಗ್ಗೆ ಶಾಂತಿ ಪೂಜೆ ಇರುತ್ತೆ. ಸೋಮವಾರ ಬೆಳಿಗ್ಗೆ ಎಂದಿನಂತೆ ಭಕ್ತಾಭಿಮಾನಿಗಳಿಗೆ ದರ್ಶನ ಮಾಡುವಂತಹ ವ್ಯವಸ್ಥೆಯನ್ನ ಅಲ್ಲಿ ಮಾಡಲಾಗ್ತಿದೆ. ಇನ್ನು ಕಾಡು ಮಲ್ಲೇಶ್ವರ ದೇವಸ್ಥಾನ ಮಲ್ಲೇಶ್ವರದಲ್ಲಿರುವಂತಹ ದೇವಸ್ಥಾನದಲ್ಲಿ ಗ್ರಹಣ ದಿನ ಬೆಳಿಗ್ಗೆ 4 ಗಂಟೆಗೆ ತೆರಲಾಗುತ್ತೆ. ಬೆಳಿಗ್ಗೆ 4ರಿಂದ ಮಧ್ಯಾಹ್ನ 12:30ರವರೆಗೆ ಮಾತ್ರ ಮಧ್ಯಾಹ್ನದವರೆಗೂ ಮಾತ್ರ ಭಕ್ತಾಭಿಮಾನಿಗಳಿಗೆ ದೇವಸ್ಥಾನಕ್ಕೆ ಅವಕಾಶ ಇದೆ. ಇನ್ನು ಗ್ರಹಣ ಸಮಯದಲ್ಲಿ ಎಲ್ಲ ದೇವರುಗಳ ಮೇಲೆ ದರ್ಬೆಯನ್ನ ಇಡಲಾಗುತ್ತೆ. ಅದರದ್ದೇ ಆದಂತಹ ಸಾಂಪ್ರದಾಯಿಕ ನಂಬಿಕೆಗಳಿದೆ. ಈ ಗ್ರಹಣ ಮುಗಿದ ನಂತರ ಮರುದಿನ ಮತ್ತೆ ಶುದ್ಧೀಕರಣ ಕಾರ್ಯ ಗ್ರಹಣ ಶಾಂತಿಗಾಗಿ ರುದ್ರ ಹೋಮ ಪ್ರಸಾದ ಸೇವೆ ಎಲ್ಲವನ್ನ ಮಾಡಲಾಗುತ್ತೆ. ಶುದ್ಧೀಕರಣ ನಂತರ ಈ ಪೂಜೆಯ ನಂತರ ಭಕ್ತಾಭಿಮಾನಿಗಳಿಗೆ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡ್ತಿದ್ದಾರೆ. ಗ್ರಹಣದ ದಿನ ಬೆಳಿಗ್ಗೆ 4 ಗಂಟೆಗೆ ದೇವಸ್ಥಾನವನ್ನ ತೆರೀತಾರೆ. ಬೆಳಗ್ಗೆ 4ರಿಂದ ಮಧ್ಯಾಹ್ನ 12:30ರವರೆಗೂ ಮಾತ್ರ ಅವಕಾಶ ಇದೆ. ನಾಳೆ 12:30ರ ನಂತರ ಯಾವುದೇ ರೀತಿಯಾದಂತಹ ಅವಕಾಶಕ್ಕಿಲ್ಲ. ದೇವಸ್ಥಾನದ ಒಳಭಾಗದಲ್ಲಿ ದೇವಸ್ಥಾನದ ಒಳಗೆ ದರ್ಬೆಯನ್ನ ಇಡುವಂಥ ಒಂದಿಷ್ಟು ಕಾರ್ಯಗಳಾಗುತ್ತೆ. ನಂತರ ಮರುದಿನವೇ ಬೆಳಗ್ಗೆ 4 ಗಂಟೆಗೆ ಮತ್ತೆ ದೇವಸ್ಥಾನ ಓಪನ್ ಮಾಡ್ತಾರೆ.
ಗ್ರಹಣ ಮುಗಿದಿರುವಂಥ ನಿಟ್ಟಿನಲ್ಲಿ ಸಂಪ್ರದಾಯಬದ್ಧವಾಗಿ ಶುದ್ಧೀಕರಣ ಪೂಜೆ ಎಲ್ಲ ಪೂಜೆ ಕಾರ್ಯವನ್ನು ಮುಗಿಸಿದ ನಂತರವೇ ಭಕ್ತಾಭಿಮಾನಿಗಳಿಗೆ ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ಅವಕಾಶಕ್ಕೆ ಭಕ್ತಾಭಿಮಾನಿಗಳ ದರ್ಶನಕ್ಕೆ ಅನುವು ಮಾಡಿಕೊಡ್ತಿದ್ದಾರೆ. ಹೀಗಾಗಿ ಗ್ರಹಣದ ಸಂದರ್ಭದಲ್ಲಿ ಒಂದೊಂದು ದೇವಸ್ಥಾನದಲ್ಲಿ ಒಂದು ರೀತಿಯಾದಂಥ ಸಮಯಗಳು ನಿಗದಿಯಾಗಿರುವಂಥದ್ದು. ಕೆಲ ಭಾಗದಲ್ಲಿ ರಾಜ್ಯದ ಇತರ ದೇವಾಲಯಗಳಲ್ಲಿ ನಾಳೆ ಬೆಳಿಗ್ಗೆಯಿಂದಲೇ ದೇವಸ್ಥಾನದಲ್ಲಿ ಅವಕಾಶ ಇಲ್ಲ. ಈ ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ಮಧ್ಯಾಹ್ನದವರೆಗೂ 12:30ವರೆಗೂ ಭಕ್ತಾಭಿಮಾನಿಗಳಿಗೆ ಅವಕಾಶ ಇದೆ. ತದನಂತರದಲ್ಲಿ ದೇವಸ್ಥಾನದ ಒಳಗಡೆ ಗ್ರಹಣಕ್ಕೆ ಪೂಜೆ ಕಾರ್ಯ ಮಾಡಿ ಮರುದಿನ ಓಪನ್ ಆಗುತ್ತೆ.